ಸೆಪ್ಟೆಂಬರ್ 23 ನನ್ನ ಸೆಕೆಂಡ್ ಡೆಲಿವರಿ ಇವತ್ತು. ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಹಾಸ್ಪಿಟ್ಲಿಗೆ ಹೊರಟ್ವಿ. 7 ಗಂಟೆ ಬೆಳಿಗ್ಗೆ, 12 ಗಂಟೆಗೆ ನನ್ನ ಆಪ್ರೇಷನ್ ಇರುತ್ತೆ. ಸೊ ಹಾಗಾಗಿ 7 ಗಂಟೆಗೆ ರೀಚ್ ಆಗಿ ಪ್ರೊಸೀಜರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. 12 ಗಂಟೆಗೆ ಆಪ್ರೇಷನ್ ಇರೋದು, ಬಟ್ ನನಗೆ ಬೇಗನೆ ಅನ್ಕೊಂಡು ಹೋಗಿಬಿಡ್ತಾರೆ. ನನ್ನ ಮೈಂಡು ಮತ್ತು ಹಾರ್ಟು ರೆಡಿನೇ ಇರಲಿಲ್ಲ. ಬಟ್ ಹೋಗ್ತಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ ನಮ್ಮಮ್ಮ, ನನ್ನ ಮಗ ಮತ್ತು ನನ್ನ ಗಂಡನ ನೋಡೋಷ್ಟೊತ್ತಿಗೆ ಅಳು ಬಂದುಬಿಡ್ತು. ಏಕೆಂದರೆ ವಾಪಸ್ ಬರ್ತೀವಾ ಏನಿದು ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾ. ಫೂಲಿಶ್ನೆಸ್ ಅನ್ಕೊಬೋದು, ಬಟ್ ನನಗೆ ಹಂಗೆ ಅನಿಸಿದ್ದು. ನಾವೆಲ್ಲ ಗಂಡು ಮಗು ಆಗುತ್ತೆ ಅಂದ್ಕೊಂಡಿದ್ವಿ ನನ್ನ ಸಿಮ್ಟಮ್ಸ್ ಎಲ್ಲ ನೋಡಿ ಪ್ರೆಗ್ನೆನ್ಸಿಯಲ್ಲಿ. ಬಟ್ ನಮ್ಗೆ ಹೆಣ್ಮಗುನೇ ಬೇಕು ಅಂತ ತುಂಬ ಆಸೆ ಇತ್ತು. ಆಪ್ರೇಷನ್ ಎಲ್ಲ ಆದಮೇಲೆ ಡಾಕ್ಟರ್ ಅಕ್ಷತಾ ಇಟ್ಸ್ ಅ ಗರ್ಲ್ ಬೇಬಿ ಅಂದಿದ ತಕ್ಷಣ ಸಖತ್ ಖುಷಿಯಾಗುತ್ತೆ. ನನ್ನ ಗಂಡಂದೊಂದು ಆಸೆ ಪೂರೈಸಿದ್ನಲ್ವ ಅಂತ ಡಾಕ್ಟರ್ಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊತೀನಿ, ಫಸ್ಟ್ ನನ್ನ ಗಂಡನ ನೋಡಬೇಕು ಮಗುಗಿಂತ ಮುಂಚೆ ಅಂತ. ಯಾಕಂದರೆ ಗಂಡನೇ ಸರ್ವಸ್ವ ಅಲ್ವಾ. ನನಗಂತೂ ಫಸ್ಟ್ ನನ್ನ ಗಂಡನೇ ಇಂಪಾರ್ಟೆಂಟು. ಆಮೇಲೆ ಆಗಲಿಲ್ಲ ನೋಡೋಕ್ಕೆ, ಏಕೆಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ನನ್ನ ಅಬ್ಸರ್ವೇಷನಲ್ಲಿ ಇಡಬೇಕಾಗಿತ್ತು 24 hours. ಬಟ್ ಆ ಒಂದು ನ್ಯೂಸ್ ಬರುತ್ತಲ್ಲ ಹೆಣ್ಮಗು ಅಂತ ನಾವೆಷ್ಟು ಆಸೆ ಪಟ್ಟಿದ್ವಿ, ಅದು ಸೆಪ್ಟೆಂಬರ್ 23 ನವರಾತ್ರಿ 2ನೇ ದಿನ ದುರ್ಗಾದೇವಿನೇ ಬಂದಿದ್ದಾರೆ ಅನ್ನೋಷ್ಟು ಖುಷಿ ಆಯಿತು. ಸೊ ನಾವು ಅಂದ್ಕೊಂಡಿದ್ದು ಒಂದು, ಆದರೆ ದೇವರು ಹೇಳ್ತಾರಲ್ಲ, ದೇವ್ರ ಇಚ್ಛೆ ದೇವ್ರ ಆಶೀರ್ವಾದ ಮುಂದೆ ಇನ್ನೇನೂ ಇಲ್ಲ ಅಂತ. ದೇವ್ರಿಗೆ ಕೈ ಮುಗಿತಾ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ.